ಬಾಲ್ಯದ ನೆನಪುಗಳು. 1990ರಲ್ಲಿ ಹೈದರಾಬಾದ್ ನಗರದ ಗ್ರಾಮೀಣ ಪ್ರದೇಶವಾದ ಸಂಗಿ ಎಂಬ ಊರಿನಲ್ಲಿ ಬೇಸಿಗೆ ರಜೆಗಳ ಸಂದರ್ಭದಲ್ಲಿ ನಡೆದ ಒಂದು ಚಿಕ್ಕ ಮಗುವಿನ ನಗುವಿನ ಜ್ಞಾಪಕಗಳ ದಾರಿಯಲ್ಲಿ. ಕತೆ ಏನು ಅಂತ ಕೇಳೋಣ. ಮನೆಯ ಮಾಳಿಗೆ ಮೇಲೆ ನಿದ್ರಿಸುತ್ತಿದ್ದ ಮಗುವಿನ ಮುಖದ ಮೇಲೆ ಸೂರ್ಯನ ಕಿರಣಗಳು ಬೆಚ್ಚಗೆ ತಟ್ಟುತ್ತಾ ಮಗುವನ್ನು ನಿದ್ರೆಯಿಂದ ಎಬ್ಬಿಸ್ತಾ ಇದ್ವು. ಎದ್ದ ಮಗು ಸ್ವಲ್ಪ ಸಮಯದ ನಂತರ ಮನೆಯಿಂದ ಹೊರಗೆ ಹೊರಟು ಸಂಗಿ ಊರಿನ ಬೀದಿಯಲ್ಲಿ ಸುತ್ತುತ್ತಾ ದಾರಿಯಲ್ಲಿ ಸಿಕ್ಕ ತೆರೆತೆರವಾದ ಹೂಗಳನ್ನು ತೆಗೆದುಕೊಂಡು ಒಂದು ಸುಂದರ ಹೂಗುಚ್ಛ ಮಾಡಿದ್ಲು. ಹೂಗುಚ್ಛದೊಂದಿಗೆ ತನ್ನ ಸ್ನೇಹಿತರನ್ನು ಹುಡುಕುತ್ತಾ ನಗುಮುಖದಿಂದ ಆ ಚಿನ್ನಾರಿ ಹೊರಟಳು. ಸ್ನೇಹಿತರನ್ನು ಕಂಡ ತಕ್ಷಣ ಸ್ನೇಹಿತರೆಲ್ಲ ಆ ಹೂಗುಚ್ಛವನ್ನು ನೋಡಿ, ವಾವ್, ಎಷ್ಟು ಚೆನ್ನಾಗಿ ಮಾಡಿದೀಯಾ ಅಂತ ಎಲ್ಲರೂ ಅವಳನ್ನ ಹೊಗಳಿದ್ರು. ಪಕ್ಕದ ಮರದ ಕೆಳಗೆ ಕುಳಿತು ಮಾವಿನ ಹಣ್ಣು, ಎಲ್ಚೆ ಹಣ್ಣು ತಿನ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಯಾರು ಜಾಸ್ತಿ ತಿಂತಾರೆ ಅಂತ ಬೆಟ್ ಕೂಡ ಇಟ್ಕೊಂಡ್ರು. ಎಲ್ರೂ ಮಾತಾಡುತ್ತಾ ಗಾದೆ ಕತೆಗಳು ಒಗಟುಗಳನ್ನು ಕೇಳ್ತಾ ಕಾಲ ಕಳೀತಾ ಇದ್ರು. ಯಾರ ಕಾಯಿ ಚೆನ್ನಾಗಿದೆ, ಯಾವ ಹಣ್ಣು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಮಕ್ಕಳು ಕಾಲ ಕಳೀತಾ ಇದ್ರು. ನಂತರ ಮಾವಿನಕಾಯಿಯ ಮರವನ್ನು ಹತ್ತಿ ಯಾರು ಜಾಸ್ತಿ ಹಣ್ಣನ್ನು ಕೊಯ್ತಾರೆ, ಯಾರು ಇದನ್ನು ಜಾಸ್ತಿ ತಿಂತಾರೆ ಅಂತ ಸ್ಪರ್ಧೆ ಇಟ್ಕೊಂಡು ನಗುತ್ತಾ ಕಾಲ ಕಳೀತಾ ಇದ್ರು. ಅಲ್ಲಿ ಕಣ್ಣ ಮುಚ್ಚಲೆ ಆಟ ಆಡ್ತಾ ಮಕ್ಕಳೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅಲ್ಲಿ ಪಕ್ಕದ ಬೆಟ್ಟದ ಮೇಲೆ ದೇವಸ್ಥಾನ ಇತ್ತು. ದೇವಸ್ಥಾನಕ್ಕೆ ಹೋಗಿ ಆ ಆವರಣದಲ್ಲಿ ಆಟಾಡಿದ ಮಕ್ಕಳು ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿ ಕೊಟ್ಟ ಪುಳಿಯೋಗರೆ, ಲಡ್ಡು ಪ್ರಸಾದವನ್ನು ಎಲ್ಲರೂ ಖುಷಿಯಿಂದ ಹಂಚಿಕೊಳ್ತಾ ತಿಂತಾ ಇದ್ರು. ಮಕ್ಕಳಿಗೆ ಇಲ್ಲಿ ನಾವು ಡ್ಯಾನ್ಸ್ ಮಾಡುವ, ಹಾಡುಗಳನ್ನು ಹಾಡ್ಕೊಳ್ಳುವ ಅಂತ ಅನ್ನಿಸ್ತು. ಎಲ್ಲರೂ ಡ್ಯಾನ್ಸ್ ಮಾಡುತ್ತಾ ಸಂಗೀತದೊಂದಿಗೆ ನೃತ್ಯದೊಂದಿಗೆ ಕಾಲ ಕಳೀತಾ ಇರಬೇಕಾದ್ರೆ ಸಡನ್ ಆಗಿ ಮಳೆ ಬಂತು. ಮಳೆ ಅವರ ಖುಷಿಯನ್ನು ಇಮ್ಮಡಿಗೊಳಿಸಿತ್ತು. ಬೆಲೆ ಕಟ್ಟಲಾಗದಂತಹ ಕ್ಷಣ ಅದು. ಮನೆಗೆ ಬಂದರು. ಅಮ್ಮ ಮನೆಯಲ್ಲಿ ಮಾಡಿದ ಬಿಸಿ ಬಿಸಿ ಬಜ್ಜಿಯ ವಾಸನೆ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಬಜ್ಜಿಯನ್ನು ಚೆನ್ನಾಗಿ ತಿಂದು ಮಗು ಹೊರಟ್ಲು. ಅಷ್ಟರಲ್ಲಿ ರಾತ್ರಿ ಆಯಿತು. ಚಿನ್ನಾರಿ ತನ್ನ ಸ್ನೇಹಿತರ ಜೊತೆ, ಅಕ್ಕ ತಂಗಿಯರ ಜೊತೆ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಸುತ್ತಾ ಅಪ್ಪ ಬಾರಿಸುತ್ತಿದ್ದ ಹಾರ್ಮೋನಿಯನ್ನ ಸಂಗೀತ ಹಾಡನ್ನು ಕೇಳುತ್ತಾ ತುಂಬ ಖುಷಿ ಪಡ್ತಾ ಇದ್ಲು. ಮಗುವಿಗೆ ನಿದ್ರಿಸುವ ಸಮಯ ಬಂತು. ಮಗು ನಿದ್ರಿಸುತ್ತಾ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಎಣಿಸುತ್ತಾ ಮಗು ಹಾಯಾಗಿ ನಿದ್ದೆಗೆ ಜಾರಿದ್ಲು. ಬೆಳಗ್ಗೆ ಮತ್ತೆ ಅದೇ ಹೂವು, ಅದೇ ಆವರಣ, ಅದೇ ಅಕ್ಕ ತಂಗಿಯರು, ಅದೇ ಸ್ನೇಹಿತರು, ಅದೇ ದೇವಸ್ಥಾನ. ಬೆಳೆದು ದೊಡ್ಡವರಾದ್ಮೇಲೆ ಮಕ್ಕಳು ತನ್ನ ಸ್ನೇಹಿತರನ್ನು ಭೇಟಿ ಮಾಡುವ ಆಸೆಯಿಂದ ಒಬ್ರಿಗೊಬ್ರು ಮನೆಗೆ ಹೋದರು. ಮನೆಗೆ ಹೋಗಿ ಎಲ್ಲರೂ ಕಾಫಿ ಕುಡಿಯುತ್ತಾ ಚಿಕ್ಕಂದಿನ ಆ ಮಧುರ ಜ್ಞಾಪಕಗಳನ್ನು ಮೆಲುಕು ಹಾಕುತ್ತಾ ನಗುತ್ತಾ ಇದ್ರು. ಸ್ನೇಹಿತೆ ತನ್ನ US ಪ್ರಯಾಣವನ್ನು ಸ್ನೇಹಿತೆಯೊಂದಿಗೆ ವಿವರಿಸ್ತಾ ಇದ್ಲು. ನಾನು ಪ್ರಯಾಣ ಮಾಡಬೇಕು ಅಂತ ಹೇಳಿದ್ಲು. ಸರಿ ಹೊರಡುವ ಅಂತ ಇಬ್ಬರು ಪ್ರಯಾಣವನ್ನು ಶುರು ಮಾಡಿದ್ರು. ಪ್ರಯಾಣದ ಮಧ್ಯೆ ತಮ್ಮ ಚಿಕ್ಕಂದಿನಲ್ಲಿ ನಡೆದ ಆ ದೇವಸ್ಥಾನದ ಜ್ಞಾಪಕಗಳು, ಮಣ್ಣಿನ ವಾಸನೆ, ಮಳೆ, ಅಮ್ಮನ ಅಡುಗೆಯನ್ನು ಎಲ್ಲ ಕೇಳುತ್ತಾ ಒಬ್ರಿಗೊಬ್ರು ತಬ್ಕೊಂಡು ಬೀಳ್ಕೊಟ್ರು. ಸ್ನೇಹಿತೆ US ಅಲ್ಲಿರುವ DC ಹೋಗುವ ಸಮಯ ಬಂದೇ ಬಿಡ್ತು. ಅಲ್ಲಿಗೆ ಹೋದ ತನ್ನ ಸ್ನೇಹಿತೆ ಚಿಕ್ಕಂದಿನ ಜ್ಞಾಪಕಗಳನ್ನು, ಮಳೆ, ವಾಸನೆ, ಅಮ್ಮನ ಅಡುಗೆ ಎಲ್ಲವನ್ನು ನೆನೆಯುತ್ತಾ ಕಾಲ ಕಳೆಯುತ್ತಾ ಹ್ಯಾಪಿಯಾಗಿ ಇದ್ರು.